ಹೇಳಕತ್ತಿದ್ನಂದ್ರೆ ನಾಳೆ ಹೊತ್ತು ಮುಳುಗುತನೂ ಮುಗಿದಿಲ್ಲ ಇವು ಕಥೆಗಳು. ಅಂಥ ಛತ್ರಪತಿ, ಸಾಮಾನ್ಯ ಜನರು ಅಂದ್ರೆ ಪ್ರಾಣ ಛತ್ರಪತಿ. ಕರ್ನಾಟಕದ ಮೇಲೆ ಬಂದಿದ್ದವು, ಕರ್ನಾಟಕದಲ್ಲಿ ಅದು ಹೋಗಿದ್ರು. ಒಂದು ಸಾರಿ ಆ ಕಡೆಯಿಂದ ಹೊಳ್ಳಿ ಬರುವ ಹೊತ್ತಿನಾಗ ಯಾವಾಗಲ್ಲೂ ಗದಗಿನ ಹತ್ರ ಸಾವಿತ್ರಿ ದೇಸಾಯಿ ಅಂತಕ್ಕಿ ರಾಣಿ ಜೊತೆ ಶಿವಾಜಿ ಸೈನಿಕರು ಯುದ್ಧ ಮಾಡಿ ಸೋಲಿಸಿದ್ರು. ಅವಳನ್ನು ಸೆರೆ ಹಿಡಿದ್ರು, ತಗೊಂಡು ಹೊಂಟಿದ್ರು. ಅಷ್ಟ್ರಾಗ ಆಕಿ ಅಂದ್ಲು ತಡಿ ಬರ್ತೀನಿ ಅಂದಕ್ಕೆ ನಾವು ಹೋಗಿ ಮನ್ಯಾಗಿಂದ ಕೂಸು ತೊಗೊಂಡು ಬಂದ್ಲು. ಆ ಕೂಸಿನ ತೊಗೊಂಡ ಹೋದ್ಲು. ಈಕಿ ನಮ್ಮ ಜೊತೆ ಒಂದು ಸಾರಿ ನಮ್ಮನ್ನು ಸೋಲ್ಸಾಳ್ರಿ, ಎರಡನೇ ಸಾರಿ ಈಕಿನ ಮತ್ತೆ ಯುದ್ಧ ಮಾಡಕ್ಕೆ ಬಂದು ಗೆದ್ದೀವಿ ಅಂದರು. ಆಕೆ ಅಂದ್ಲು ಶತ್ರುನಾದೀನಿ ಅಂದ ಮ್ಯಾಗ ನಾನು ಸೋಲು ಗೆಲುವು ಇರೋದೆ, ಮೊದಲು ನಾನು ಗೆದ್ದಿದ್ದೆ, ಆಮ್ಯಾಗ ಈಗ ನಾ ಸೋತೀನಿ. ಏನು ದೊಡ್ಡ ಮಾತು? ಒಂದು ಕೆಲಸ ಮಾಡಿ, ನೀವೇನೇ ಶಿಕ್ಷೆ ಮಾಡೋದಿದ್ರೆ ನಾ ತೊಗೊಳಕ್ಕೆ ತಯಾರಿದ್ದೀನಿ, ಆದ್ರೆ ಈ ನನ್ನ ಕೂಸೈತಲ್ಲ ಇದ್ರದ್ದೇನೂ ಅಪರಾಧ ಇಲ್ಲ, ಇದನ್ನು ತಗೊಳ್ರಿ ಅಂಥೇಳಿ ಛತ್ರಪತಿ ತೊಡಿ ಮ್ಯಾಗ ಆ ಕೂಸಿನ ಹಾಕಿ ಬಂದು ಕೊಡ್ರಿ, ಏನು ಶಿಕ್ಷೆ ಕೊಡೋದೈತೆ ಕೊಡ್ರಿ ಅಂದ. ಛತ್ರಪತಿ ನಕ್ಕ ಅಂದ, ಈ ಕೂಸು ನನ್ನ ಹತ್ರ ಬಂದೈತಂದ್ರೆ ಕೂಸಿನ ಮಾವನಾನೇ ಈಗ ಸೋದರ ಮಾವನ ನಮ್ಮ ತಂಗಿ ಕೂಸು ಕೈಯಾಗ ತಗೊಂಡು ಯಾರ ಶಿಕ್ಷೆ ಮಾಡಿದ್ದು ಕೇಳಿರೇನು? ಭಾಳ ಹೋರಾಟ ಮಾಡ್ಯಾಳ್ರಿ, ನಮ್ಮ ಭಾಳ ಮಂದಿ ಸೈನಿಕರನ್ನ ಕೊಂದಾಳ ಅಂತ ಅಂದ ಸರ್ದಾರಬ್ಬ. ಶಿಕ್ಷೆ ಬರಿಬೇಕೀಕಿ, ಭಾಳ ಕಠೋರ ಶಿಕ್ಷೆ ಬರಿತೀನಿ ಅಂತ. ಛತ್ರಪತಿ ಪೆನ್ ತಗೊಂಡು ಶಿಕ್ಷೆ ಬರ್ದ. ನನ್ನ ತಂಗಿಗೆ ಆಕಿನ ರಾಜ್ಯ ಆಕಿ ಕೊಟ್ಟು ಮತ್ತು ಅಣ್ಣಂದು ಉಡಿ ತುಂಬುದು ಅಂತ ತಿಳ್ಕೊಂಡು ಪಕ್ಕದ 20 ಊರುಗಳನ್ನು ಆಕಿಗೆ ಉಂಬಳಿಯಾಗಿ ಬರೆದು ಕೊಡ್ತಾ ಇದ್ದೀನಿ, ಇದು ಅಣ್ಣಂದು ಪ್ರೇಮದ ಕಾಣಿಕೆ ಅಂತ ತಿಳ್ಕೊಂಡು. ಇಂಥ ಮನುಷ್ಯ ಇಷ್ಟೇ ಅಲ್ರಿ, ನೋಡಿ ಮಲ್ಲಮ್ಮನ ಸೈನ್ಯ ಸೋತಿತ್ತು, ಮಲ್ಲಮ್ಮನ ಹಿಡ್ಕೊಂಡು ಬಂದು ನಿಂದ್ರಿಸಿದ್ರು ಮುಂದೆ. ಛತ್ರಪತಿ ಆ ತಾಯಿಗೆ ನಮಸ್ಕಾರ ಮಾಡಿದ. ಹೆಣ್ಮಕ್ಳ ಜೊತೆ ಯುದ್ಧ ಮಾಡಿ ಗೆದ್ದೀವಿ ಅನ್ನೋದ್ರಾಗ ಏನು ಅರ್ಥ ಐತ್ರಿ? ನಿನ್ನಂಥ ಒಬ್ಬ ಆಕರ್ಷಕಳು ಸಾಕಿನ, ಇದಕ್ಕಿಂತ ದೊಡ್ಡ ವಿಜಯ ಏನು ಬೇಕು ನನಗೆ? ನಿನ್ನ ರಾಜ್ಯ ನಿನಗಿರಲಿ, ಅದ್ರ ಕೂಡ ಮತ್ತೆ 50 ಹಳ್ಳಿ ನಾನು ನಿನ್ನ ಉಡೆದಾಗ ಹಾಕ್ತೀನಿ, ಹೋದ್ರ ಬಂದ್ರೆ ತಮ್ಮನ ನೆನಪಿರ್ಲಿವ ನಿನಗೆ ಅಂಥೇಳಿ ನಮಸ್ಕಾರ ಮಾಡಿದ್ದೆ. ಇದು ಜೀಜಾವು ಮಗನಿಗೆ ಕಲಿಸಿದ್ದು. ಇಂಥ ಸಾವಿರ ಕೃಷ್ಣ ಮತ್ತು ಘಟಪ್ರಭಾ ನದಿಗಳ ಮಧ್ಯದಲ್ಲಿ ಕಂಗೊಳಿಸುತ್ತಿರುವ ಬಾಗಲಕೋಟೆ ಜಿಲ್ಲೆಯ ವಿದ್ಯಾಕಾಶಿ ಎಂದೇ ಬಿಂಬಿತವಾದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಸಿಬಿಎಸ್ಇ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪಠ್ಯಕ್ರಮ ಪಿಯು ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯವು ಕಳೆದ 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಸಂಸ್ಥೆ. ಕೆಜಿಯಿಂದ ಪಿಜಿವರೆಗೆ ಅಂದ್ರೆ ನರ್ಸರಿಯಿಂದ ಸ್ನಾತಕೋತ್ತರ ಅಧ್ಯಯನದವರೆಗೆ ಒಂದೇ ಕಡೆ ಕಲಿಯುವ ಅವಕಾಶ. ಡಿಜಿಟಲ್ ಕ್ಲಾಸ್ ರೂಮ್, ಸ್ಮಾರ್ಟ್ ಕ್ಲಾಸ್ ರೂಮ್, ಸುಸಜ್ಜಿತ ಗ್ರಂಥಾಲಯ, ಸೈನ್ಸ್ ಲ್ಯಾಬ್ಗಳು, ನುರಿತ ಬೋಧಕರು, ವಿಶಾಲವಾದ ಇಂಡೋರ್ ಔಟ್ಡೋರ್ ಮೈದಾನ, ಬಾಲಕ ಬಾಲಕಿಯರ ಪ್ರತ್ಯೇಕ ಹಾಸ್ಟೆಲ್ಗಳು, ಗುಣಮಟ್ಟದ ಊಟ ಉಪಹಾರ, ಸ್ವಿಮ್ಮಿಂಗ್ ಪೂಲ್ ಒಳಗೊಂಡಿದೆ. ವಿದ್ಯಾರ್ಥಿಗಳ ಸುರಕ್ಷತಾ ದೃಷ್ಟಿಯಿಂದ ಸಿಸಿಟಿವಿ ತರಬೇತಿ ಹೊಂದಿದ ಸೆಕ್ಯೂರಿಟಿ ಗಾರ್ಡ್, ಜಿಪಿಎಸ್ ಆಧಾರಿತ ಶಾಲಾ ವಾಹನಗಳು, ಜೊತೆಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಮತ್ತು ಲಾಂಡ್ರಿ ಸೌಲಭ್ಯವಿದೆ. ನೀಟ್, ಜೆಇಇ, ಕೆಸಿಇಟಿ, ಸಿಎ ಸೇರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ. ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಕ್ರೀಡಾ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉತ್ತೇಜನವಿದೆ. ಹಿಂದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಭೇಟಿ ನೀಡಿ. ವಿವೇಕಾನಂದ ಕ್ಯಾಂಪಸ್, ಸಿವಿಲ್ ಕೋರ್ಟ್ ಹಿಂದುಗಡೆ, ಬೀಳಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8123042637. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.